ಎಲ್ಲರಿಗೂ ಟೀಚಿಂಗ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತಿನ ತರಗತಿ ಒಳಗಡೆ ನಾವು ಕರ್ನಾಟಕ ರಾಜ್ಯ ಸರ್ಕಾರ ಅಥವಾ ಗೌರ್ಮೆಂಟ್ ಪುಸ್ತಕಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಇವತ್ತಿನ ತರಗತಿಯಿಂದ ಪ್ರಾರಂಭ ಮಾಡೋಣ. ಅದರೊಳಗಡೆ ಇವತ್ತು ನಾವು 6ನೇ ತರಗತಿಯ ಸಮಾಜ ವಿಜ್ಞಾನ ಅಂತಕ್ಕಂತಹ ವಿಷಯದ ಭಾಗ 1 ಅಂತಕ್ಕಂತಹ ಪುಸ್ತಕದೊಳಗೆ ಮೊದಲನೇ ಅಧ್ಯಾಯ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅಂತಕ್ಕಂಥದ್ದು. ಅದರೊಳಗೆ ಇತಿಹಾಸ ಅಂದರೆ ಏನು ಅಂತ ಇದೆ, ಇತಿಹಾಸಕ್ಕಿರ್ತಕ್ಕಂಥ ಆಧಾರಗಳು ಯಾವ್ಯಾವು, ಆರಂಭಿಕ ಸಮಾಜ ಯಾವುದು ಅನ್ನೋದನ್ನು ಆ 1ನೇ ಅಧ್ಯಾಯದೊಳಗೆ ನಾವು ಅಧ್ಯಯನವನ್ನು ಮಾಡ್ತೀವಿ. ಈ ರೀತಿಯಾಗಿರ್ತಕ್ಕಂತಹ ಅಧ್ಯಯನವನ್ನು ನಾವು ಇವತ್ತಿನ ತರಗತಿ ಒಳಗಡೆ ಮಾಡೋಣ. ಈ ರೀತಿಯಾಗಿರ್ತಕ್ಕಂತಹ ಈ ಅಧ್ಯಾಯ TET ಆಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು, ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಗೌರ್ಮೆಂಟ್ ಪುಸ್ತಕಗಳು ಒಂದು ಬುನಾದಿ ಇದ್ದ ಹಾಗಾಗಿ ನಾವು ಆ ಪುಸ್ತಕಗಳ ಮಾಹಿತಿಯನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗಿದ್ದೆ ಆದರೆ ನಮಗೆ ಕೆಲವೊಂದಿಷ್ಟು ಅಂಕಗಳು ಬರುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಇವತ್ತು ಈಗ ಮೊದಲನೇದಾಗಿ ಏನಾಗಿದೆಯಪ್ಪ ಅಂತಂದರೆ, ಇಲ್ಲಿ ಏನಾಗಿದೆ, ಫಸ್ಟ್ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳ ಮೂಲಕ ಚರ್ಚೆಯನ್ನು ಮಾಡ್ಕೊತ ಹೋಗೋಣ. ನಂತರ ವಿವರಣಾತ್ಮಕವಾಗಿರ್ತಕ್ಕಂತಹ ಪಠ್ಯಪುಸ್ತಕದ ವಿವರಣೆಯನ್ನು ಮಾಡೋಣ ಅಂತ ಹೇಳ್ತಾ, ಮೊದಲನೇದಾಗಿ ಏನಾಗಿದೆ ಅಂತಂದ್ರೆ, ಸಮಾಜಕ್ಕೆ ಅಥವಾ ದೇಶಕ್ಕೆ ಇರಬಹುದಾದ ಸ್ಮರಣ ಶಕ್ತಿ ಯಾವುದು ಅಂತ ಇದೆ. ಸಮಾಜಕ್ಕೆ ಮತ್ತು ದೇಶಕ್ಕೆ ಇರಬಹುದಾದ ಸ್ಮರಣ ಶಕ್ತಿ ಯಾವುದು ಅಂತ ಇದೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇತಿಹಾಸ ಅಂತಕ್ಕಂಥದ್ದು. ಒಂದು ಇತಿಹಾಸ ಅಂತಕ್ಕಂಥದ್ದು ಸಮಾಜಕ್ಕೆ ಅಥವಾ ದೇಶಕ್ಕೆ ಇರಬಹುದಾದಂಥ ಒಂದು ಸ್ಮರಣ ಶಕ್ತಿ ಅಂತಂದರೆ ಅದು ತಪ್ಪಾಗಲಾರ್ದು. ಯಾಕಂತಂದರೆ ಯಾವುದು ಘಟನೆ ಯಾವ ರೀತಿಯೊಳಗಾಗಿದೆ, ಯಾವ ಘಟನೆ ಯಾವ ವರ್ಷದಲ್ಲಿ ಆಗಿದೆ ಅಂತಕ್ಕಂಥದ್ದನ್ನು ನಮಗೆ ನೆನಪಿಟ್ಕೋಬೇಕು, ನೆನಪಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ಮರಳಿ ತಿಳಿಸುವಂಥದ್ದು ಯಾವುದಾಗಿರ್ತೈತಪ್ಪ ಅಂತಂದ್ರೆ ಅದು ಇತಿಹಾಸ ಆಗಿರ್ತೈತಿ. ಹಾಗಾಗಿ ಅದೊಂದು ಇತಿಹಾಸ ಅಂತಕ್ಕಂಥದ್ದು ಸಮಾಜ ಅಥವಾ ದೇಶಕ್ಕೆ ಇರಬಹುದಾದ ಒಂದು ಸ್ಮರಣ ಶಕ್ತಿ, ನೆನಪಿನ ಶಕ್ತಿ ಅಂತಕ್ಕಂಥದ್ದು ಇಲ್ಲಿ ನಾವು ತಿಳಿದುಕೊಳ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಮೊಟ್ಟ ಮೊದಲು ತೋರಿಸಿಕೊಟ್ಟವರು ಯಾರು? ಒಂದು ಇತಿಹಾಸ ರಚನೆ ಆಗಬೇಕಾಗಿತ್ತಂತಂದ್ರೆ ಅದನ್ನು ಕ್ರಮಬದ್ಧವಾಗಿ ರಚಿಸಬೇಕು ಅಥವಾ ಅದನ್ನು ಹೀಗೆ ರಚಿಸಬೇಕು, ಅದು ಹೀಗೆ ಇರಬೇಕು ಅಂತಕ್ಕಂಥದ್ದನ್ನು ಹೇಳಿಕೊಟ್ಟವರು ಯಾರಪ್ಪ ಅಂತಂದ್ರೆ ಗ್ರೀಕರು ಅಂತಕ್ಕಂಥವರು ಇತಿಹಾಸವನ್ನು ಹೀಗೆ ರಚಿಸಬೇಕು, ಇತಿಹಾಸವನ್ನು ಕ್ರಮಬದ್ಧವಾಗಿ ರಚಿಸಬೇಕು, ಇತಿಹಾಸ ಅಂತಕ್ಕಂಥದ್ದು ಕ್ರಮಬದ್ಧವಾಗಿರಬೇಕು, ಅತ್ಯಂತ ಜೋಡಣಾಯುಕ್ತವಾಗಿರಬೇಕು ಅಂತಕ್ಕಂಥದ್ದನ್ನು ಹೇಳಿಕೊಟ್ಟವರು ಯಾರಪ್ಪ ಅಂತಂದ್ರೆ ನಮಗೆಲ್ಲರಿಗೂ ಆ ಗ್ರೀಕರು ಅಂತಕ್ಕಂಥವರು ಇತಿಹಾಸ ಇದೇ ರೀತಿಯಾಗಿರಬೇಕು ಅಂತಕ್ಕಂಥದ್ದನ್ನು ಹೇಳಿಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಇತಿಹಾಸದ ಪಿತಾಮಹ ಯಾರು ಅಂತ ಇದೆ. ಇತಿಹಾಸದ ಪಿತಾಮಹ ಯಾರು ಅಂತ ಇದೆ. ಇತಿಹಾಸದ ಪಿತಾಮಹ ಯಾರಪ್ಪ ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂತಹ ಹೆರೋಡೋಟಸ್. ಈ ಹೆರೋಡೋಟಸ್ನನ್ನು ನಾವೆಲ್ಲ ಏನಂತ ಕರಿತೀವಪ್ಪ ಅಂತಂದ್ರೆ ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಹೆರೋಡೋಟಸ್ನನ್ನು ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಆದ್ರೆ ಇತಿಹಾಸದ ಪಿತಾಮಹ ಅಂತಂದ್ರೆ ಬರೀ ಹೆರೋಡೋಟಸ್ ಅಂತಂದಾಗೆ, ಇನ್ನು ಭಾರತದ ಇತಿಹಾಸದ ಪಿತಾಮಹ ಯಾರು ಅಂತ ಬಂದಾಗ, ಭಾರತದ ಇತಿಹಾಸದ ಪಿತಾಮಹ ಯಾರು ಅಂತ ಬಂದ್ರೆ ಅದು ಕಲ್ಲಣ್ಣ ಅಂತಕ್ಕಂಥವನು ಭಾರತದ ಇತಿಹಾಸದ ಪಿತಾಮಹ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರಶ್ನೆ, ಆಧಾರವಿಲ್ಲದೆ ಡ್ಯಾಶ್ ಇಲ್ಲ ಅಂತಕ್ಕಂಥದ್ದು ಒಂದು ಕ್ವಶನ್ ಆಗಿದೆ. ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳು ನಮ್ಮ GPSTR ಪರೀಕ್ಷೆ ಒಳಗಡೆ 1 ಅಂಕ, 2 ಅಂಕ, 3 ಅಂಕ, 4 ಅಂಕಕ್ಕೆ ವಿವರಣಾತ್ಮಕವಾಗಿ ಬರೆಯುವಂತಹ ರೂಪದೊಳಗೆ 1 ಅಂಕದೊಳಗಾದರೂ ಬಂದಿರ್ಬೋದು, 2 ಅಂಕದೊಳಗಾದರೂ ಬಂದಿರ್ಬೋದು, 3 ಅಂಕ 4 ಅಂಕದೊಳಗಾದರೂ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ನಮ್ಮ GPSTR ಪರೀಕ್ಷೆಯಲ್ಲಿ ಬರುವಂಥ ಸಂಭವನೀಯತೆ ಜಾಸ್ತಿ ಆಗಿರೋದರಿಂದ ನಾವು ಈಗಲಿಂದನೇ ಅವುಗಳ ಅಧ್ಯಾಯವನ್ನು ಚೆನ್ನಾಗಿ ಮಾಡ್ಕೊತ ಹೋದ್ವಿ ಅಂತಂದ್ರೆ ನಮಗೆ GPSTR ಪರೀಕ್ಷೆ ಏನಾಗಲ್ಲಪ್ಪ ಅಂತಂದ್ರೆ ಅಷ್ಟೊಂದು ಕಠಿಣ ಆಗಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಲ್ಲಿ ಆಧಾರವಿಲ್ಲದೆ ಡ್ಯಾಶ್ ಇಲ್ಲ ಅಂತ ಕೇಳಿದ್ದಾರೆ. ಆಧಾರ ಇಲ್ಲದೆ ಏನಿಲ್ಲಪ್ಪ ಅಂತಂದ್ರೆ ಇತಿಹಾಸವಿಲ್ಲ. ಹಾಗಾದರೆ ಇತಿಹಾಸಕ್ಕೆ ಏನು ಬೇಕಪ್ಪ ಅಂತಂದ್ರೆ ಆಧಾರ ಬೇಕೇ ಬೇಕು. ಆಧಾರ ಇಲ್ಲ ಅಂತಂದ್ರೆ ಏನಿಲ್ಲ, ಇತಿಹಾಸ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ನಮಗೆ ಅರ್ಥ ಆಗಿರ್ತೈತಿ. ನೆಕ್ಸ್ಟ್, ಇತಿಹಾಸದ ಪ್ರಮುಖ ಆಧಾರಗಳು ಎಷ್ಟು ಅಂತ ಕೇಳಿದ್ದಾರೆ.
ಇತಿಹಾಸಕ್ಕೆ ಏನು ಬೇಕು? ಆಧಾರ ಬೇಕು. ಹಾಗಾದರೆ ಇತಿಹಾಸದೊಳಗಡೆ ಇರ್ತಕ್ಕಂಥ ಪ್ರಮುಖ ಆಧಾರಗಳು ಎಷ್ಟಪ್ಪ ಅಂತಂದ್ರೆ, ಇತಿಹಾಸದೊಳಗಡೆ ಇರ್ತಕ್ಕಂಥ ಪ್ರಮುಖ ಆಧಾರಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 2. ಆ ಇತಿಹಾಸದೊಳಗಡೆ ಇರ್ತಕ್ಕಂಥ ಆಧಾರಗಳಲ್ಲಿ 2 ಆಧಾರಗಳು. ಆ 2 ಆಧಾರಗಳು ಯಾವಪ್ಪ ಅಂತಂದ್ರೆ, ಒಂದು ಸಾಹಿತ್ಯ ಆಧಾರ, ಇನ್ನೊಂದು ಪುರಾತತ್ವ ಆಧಾರ. ಆಧಾರಗಳು ಎಷ್ಟು? 2. ಇತಿಹಾಸಕ್ಕೆ ಆಧಾರ ಬೇಕೇ ಬೇಕು, ಇತಿಹಾಸ ಇಲ್ಲದೆ ಆಧಾರವಿಲ್ಲ. ಆ 2 ಆಧಾರಗಳು ಯಾವ್ಯಾವಪ್ಪ ಅಂತಂದ್ರೆ, ಒಂದು ಸಾಹಿತ್ಯ ಆಧಾರ, ಇನ್ನೊಂದು ಪುರಾತತ್ವ ಆಧಾರ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ, ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಎಂದರೇನು ಅಂತ ಕ್ವಶನ್ ಇದೆ. ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಎಂದರೇನು ಅಂತ ಕ್ವಶನ್ ಇದೆ. ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಎಂದರೇನಂತಂದ್ರೆ, ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಬಂದಿರುವ ಸಂಗತಿಯನ್ನು ನಾವೇನಂತ ಕರಿತೀವಿ ಅಂತಂದ್ರೆ, ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಅಂತ ಕರಿತೀವಿ. ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಅಂದರೆ ಏನಂತಂದ್ರೆ, ಬರವಣಿಗೆ ಮೂಲಕ ಆಗಿರ್ಬೋದು, ಅಥವಾ ಬಾಯಿಂದ ಬಾಯಿಗೆ ಬಂದಿರುವ ಸಂಗತಿಗಳು, ಅಥವಾ ನಿಜ ಸಂಗತಿಗಳು, ಹೇಳಿಕೆಗಳು, ಅಥವಾ ಮಾತುಗಳನ್ನು ನಾವೆಲ್ಲ ಏನಂತ ಕರಿತೀವಪ್ಪ ಅಂತಂದ್ರೆ, ಸಾಹಿತ್ಯ ಅಂತ ಕರಿತೀವಿ, ಅಥವಾ ಇತಿಹಾಸದ ಸಾಹಿತ್ಯ ಅಂತ ಕರಿತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಇಲ್ಲದೇ ಕ್ವಶನ್ ರಿಪೀಟ್ ಆಗಿದೆ. ನೆಕ್ಸ್ಟು ಸಾಹಿತ್ಯ ಆಧಾರದಲ್ಲಿನ ಪ್ರಕಾರಗಳು ಎಷ್ಟು ಅಂತ ಕೇಳಿದ್ದಾರೆ. ಸಾಹಿತ್ಯ ಆಧಾರದೊಳಗಡೆ ಇರ್ತಕ್ಕಂಥ ಪ್ರಕಾರಗಳು ಎಷ್ಟು ಅಂತ ಕೇಳಿದ್ದಾರೆ. ಸಾಹಿತ್ಯದ ಆಧಾರದೊಳಗಡೆ ಇರ್ತಕ್ಕಂಥ ಪ್ರಕಾರಗಳು ಎಷ್ಟಪ್ಪ ಅಂತಂದ್ರೆ 2. ಒಂದು ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ. ಈ ಲಿಖಿತ ಸಾಹಿತ್ಯ ಎಂದು ವಿಂಗಡಿಸಲಾಗಿರುತ್ತೆ. ಈ ಲಿಖಿತ ಸಾಹಿತ್ಯವನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ, ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಇನ್ನೊಂದು ವಿದೇಶೀಯ ಸಾಹಿತ್ಯ ಅಂತ ಕೂಡ ಆ ಲಿಖಿತ ಸಾಹಿತ್ಯವನ್ನು 2 ಭಾಗದೊಳಗಡೆ ಕರಿತೀವಿ. ಇನ್ನು ಮೌಖಿಕ ಸಾಹಿತ್ಯಕ್ಕೆ ಉದಾಹರಣೆಗಳು ಯಾವುವು ಅಂತ ಕೇಳ್ತಾರೆ. ಸಾಹಿತ್ಯದ ಆಧಾರದೊಳಗೆ 2 ಪ್ರಕಾರ, ಒಂದು ಮೌಖಿಕ ಸಾಹಿತ್ಯ, ಇನ್ನೊಂದು ಲಿಖಿತ ಸಾಹಿತ್ಯ. ಆ ಲಿಖಿತ ಸಾಹಿತ್ಯದೊಳಗೆ ಮತ್ತೆ 2 ವಿಧ, ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶೀಯ ಸಾಹಿತ್ಯ. ದೇಶೀಯ ಸಾಹಿತ್ಯ ಅಂತಂದ್ರೆ ನಮ್ಮ ದೇಶದವರೇ ರಚನೆ ಮಾಡಿರ್ತಕ್ಕಂಥ ಕೃತಿಗಳಾಗಿರ್ಬೋದು, ಕಥೆಗಳಾಗಿರ್ಬೋದು, ಅಂಥವುಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ವಿದೇಶೀಯ ಸಾಹಿತ್ಯ ಅಂತಂದ್ರೆ ನಮ್ಮ ದೇಶಕ್ಕೆ ಬೇರೆದವರು ಬಂದು ನಮ್ಮ ದೇಶದಲ್ಲಿ ಇದ್ದುಕೊಂಡು ನಮ್ಮ ದೇಶದ ಚರಿತ್ರೆಯನ್ನು ಕೃತಿಗಳ ಮೂಲಕ, ಗ್ರಂಥಗಳ ಮೂಲಕ ಬರೆದಿದ್ರು ಅಂತಂದ್ರೆ ಅದನ್ನು ವಿದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಇನ್ನು ಮೌಖಿಕ ಸಾಹಿತ್ಯಕ್ಕೆ ಉದಾಹರಣೆ ಏನಪ್ಪ ಅಂತ ಕೇಳಿದಾಗ, ಮೌಖಿಕ ಸಾಹಿತ್ಯ ಅಂತಂದ್ರೇನು, ಜನರ ಬಾಯಿಂದ ಬಾಯಿಗೆ ಬಂದಿರತಕ್ಕಂತಹ ಪದಗಳಾಗಿರ್ಬೋದು, ಲಾವಣಿಗಳಾಗಿರ್ಬೋದು, ಗೀತೆಗಳಾಗಿರ್ಬೋದು, ಇವುಗಳನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಮೌಖಿಕ ಸಾಹಿತ್ಯ ಅಂತ ಕರಿತೀವಿ. ಈ ಮೌಖಿಕ ಸಾಹಿತ್ಯಕ್ಕೆ ಉದಾಹರಣೆ ಏನಪ್ಪ ಅಂದರೆ ಜನಪದ ಗೀತೆ, ಕತೆ, ಲಾವಣಿ, ಐತಿಹ್ಯ, ಇವು ಮೊದಲಾದವುಗಳನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಮೌಖಿಕ ಸಾಹಿತ್ಯ ಅಂತ ಕರಿತೀವಿ ಸ್ನೇಹಿತರೆ. ಇನ್ನು ನೆಕ್ಸ್ಟು, ಲಿಖಿತ ಸಾಹಿತ್ಯವನ್ನು ರಚಿಸುವವರು ಡ್ಯಾಶ್ ಆಗಿರುತ್ತಾರೆ. ಒಂದು ಲಿಖಿತ ಅಂದ್ರೆ ಬರೀ ಬರವಣಿಗೆ ಅಂದಂಗೆ, ಲಿಖಿತ ಅಂದರೆ ಏನಂದಂಗೆ ಬರವಣಿಗೆ ಅಂತಂದಂಗೆ. ಆ ಲಿಖಿತ ಸಾಹಿತ್ಯವನ್ನು ರಚಿಸುವವರು ಏನಾಗಿರ್ತಾರಪ್ಪ ಅಂತಂದ್ರೆ ಅಕ್ಷರಸ್ಥರಾಗಿರ್ತಾರೆ. ಹಾಗಾದ್ರೆ ಮೌಖಿಕ ಸಾಹಿತ್ಯವನ್ನು ರಚಿಸುವವರು ಏನಾಗಿರ್ತಾರಪ್ಪ ಅಂತಂದ್ರೆ ಅನಕ್ಷರಸ್ಥರಾಗಿರ್ತಾರೆ. ಮೌಖಿಕ ಸಾಹಿತ್ಯವನ್ನು ರಚನೆ ಮಾಡ್ಬೇಕಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅವರಿಗೆ ಅಕ್ಷರ ಜ್ಞಾನ ಇಲ್ಲದೇ ಇದ್ದರೂ ಕೂಡ ಅವರು ಮೌಖಿಕ ಸಾಹಿತ್ಯವನ್ನು ರಚನೆ ಮಾಡ್ತಾರೆ. ಒಂದು ವೇಳೆ ಲಿಖಿತ ಸಾಹಿತ್ಯವನ್ನು ರಚಿಸಬೇಕು ಅಂತಂದ್ರೆ ಅವರು ಕಂಪಲ್ಸರಿ ಏನಾಗಿರ್ಬೇಕಂದ್ರೆ ಅಕ್ಷರಸ್ಥರಾಗಿರಲೇಬೇಕು. ಹಾಗಾಗಿ ಇಲ್ಲಿ ಕ್ವಶನ್ ಏನು, ಲಿಖಿತ ಸಾಹಿತ್ಯವನ್ನು ರಚಿಸುವವರು ಡ್ಯಾಶ್ ಆಗಿರುತ್ತಾರೆ, ಅಥವಾ ಲಿಖಿತ ಸಾಹಿತ್ಯ ರಚಿಸುವವರನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಲಿಖಿತ ಸಾಹಿತ್ಯ ರಚಿಸುವವರನ್ನು ಏನೆಂದು ಕರೆಯುತ್ತಾರೆ? ಅಕ್ಷರಸ್ಥರು ಅಂತ ಕರೀತಾರೆ. ಅಕ್ಷರಸ್ಥರು ಎಂತಹ ಸಾಹಿತ್ಯವನ್ನು ರಚಿಸ್ತಾರ ಅಂತ ಕೇಳ್ಬೋದು. ಅಕ್ಷರಸ್ಥರು ಲಿಖಿತ ಸಾಹಿತ್ಯವನ್ನು ರಚಿಸ್ತಾರೆ. ಇನ್ನು ಅನಕ್ಷರಸ್ಥರು ಎಂತಹ ಸಾಹಿತ್ಯ ಅಂತಂದು ಬಂದಾಗ ಮೌಖಿಕ ಸಾಹಿತ್ಯವನ್ನು ರಚನೆ ಮಾಡುವವ್ರಿಗೆ ಏನಂತ ಕರಿತೀರಿ? ಅನಕ್ಷರಸ್ಥರು ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಪುರಾತತ್ವ ಆಧಾರಗಳು ಎಂದರೇನಂತ ಕ್ವಶನ್ ಇದೆ. ಪುರಾತತ್ವ ಆಧಾರಗಳು ಎಂದರೇನು ಅಂತಕ್ಕಂಥ ಕ್ವಶನ್ ಇದೆ. ಪುರಾತತ್ವ ಅಂತಂದ್ರೆ ಹಳೆಯ ಕಾಲದ, ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳ ವಸ್ತುಗಳೇ ಏನಂತ ಕರಿತೀವಿ ಅಂತಂದ್ರೆ ನಾವು ಪುರಾತತ್ವ ಆಧಾರಗಳು ಅಂತ ಕರಿತೀವಿ. ಹಿಂದಿನ ಕಾಲದ ಮಾನವರು ಬಳಸಿರ್ತಕ್ಕಂತಹ ಭೌತಿಕ ವಸ್ತುಗಳ ಅವಶೇಷಗಳನ್ನು ಪುರಾತತ್ವ ಆಧಾರಗಳು ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂತಂದ್ರೆ ಉತ್ಖನನ ಎಂದರೇನು ಅಂತಕ್ಕಂಥದ್ದು ಪ್ರಶ್ನೆ ಬರ್ಬೋದು ಅಂತಕ್ಕಂಥದ್ದು. ಉತ್ಖನನ ಎಂದರೇನು ಅಂತಂದ್ರೆ ಮಾನವನು ನಮ್ಮ 6ನೇ ತರಗತಿ ಪುಸ್ತಕದೊಳಗಡೆ ಯಾವ ರೀತಿಯಾಗಿದೆ ಉತ್ಖನನ ಅಂದ್ರೆ
ಮಾನವನು ಪ್ರಾಚೀನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾದ ಭೂ ಅಗೆತವೇ ಉತ್ಖನನವಾಗಿದೆ. ಮಾನವ ಪ್ರಾಚೀನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನು ಬಳಸಿರ್ತಕ್ಕಂಥ ಒಬ್ಬ ಮನುಷ್ಯ ಬಳಸಿದಾನೆ. ಅವುಗಳು ಇವಾಗೇನಿಲ್ಲ ಅಂತಂದ್ರೆ ಸದ್ಯಕ್ಕೆ ಬಳಕೆ ಇಲ್ಲ. ಅವುಗಳನ್ನು ನಾವು ಹುಡುಕಾಟಕ್ಕೆ ಮಾಡಬೇಕು ಅಂತಂದ್ರೆ ಆ ಮನುಷ್ಯ ವಾಸವಾಗಿರ್ತಕ್ಕಂಥ ಪ್ರದೇಶದೊಳಗೆ ಭೂಮಿಯನ್ನು ಅಗೆತವನ್ನು ಮಾಡಿದಾಗ ಭೂಮಿಯನ್ನು ಅಗೆದಾಗ ಸಿಕ್ಕಂತಹ ವಸ್ತುಗಳು ಪ್ರಾಚೀನ ಅವಶೇಷಗಳಾಗ್ತವೆ. ಆ ಪ್ರಾಚೀನ ಅವಶೇಷಗಳು ಆ ಭೂ ಅಗೆತವನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಉತ್ಖನನ ಅಂತ ಕರಿತೀವಿ. ಭೂ ಅಗೆತವನ್ನು ಏನಂತ ಕರಿತೀವಿ ನಾವು? ಉತ್ಖನನ ಅಂತ ಕರಿತೀವಿ. ಇನ್ನು ಹಾಗಾದ್ರೆ ಪುರಾತತ್ವ ಆಧಾರಗಳಿಗೆ ಉದಾಹರಣೆಗಳೇನು ಅಂತ ಕೇಳ್ತಾನೆ. ಪುರಾತತ್ವ ಆಧಾರಗಳಿಗೆ ಉದಾಹರಣೆಗಳು ಏನನ್ನಂತಂದ್ರೆ ಒಂದು ಸ್ಮಾರಕ, ಆಮೇಲೆ ಒಂದು ಶಾಸನ, ನಾಣ್ಯ. ಪುರಾತತ್ವ ಆಧಾರಗಳಿಗೆ ಉದಾಹರಣೆಗಳು ಅಂತ ಬಂದಾಗ ಸ್ಮಾರಕ, ಶಾಸನ, ನಾಣ್ಯ ಅಂತೇಳಿ ಕರಿತಾ ಇದ್ದೀವಿ. ಇನ್ನು ಇದಕ್ಕೆ ಒಂದು ಟ್ರಿಕ್ ಮಾಡ್ಕೊಂಡಿದ್ದೀವಿ ನಾವು. ಏನಂತ ಟ್ರಿಕ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಸ್ಮಶಾನ ಅಂತಕ್ಕಂಥದ್ದನ್ನು ಟ್ರಿಕ್ ಮಾಡ್ಕೊಂಡಿದ್ದೀವಿ. ಸ್ಮ ಅಂತಂದ್ರೆ ಏನು? ಸ್ಮಾರಕ. ಶಾ ಅಂತಂದರೆ ಏನು ಅಂತಂದ್ರೆ ಇಲ್ಲಿ ಶಾಸನ. ನ ಅಂತಂದರೆ ಏನಪ್ಪ ಅಂತಂದ್ರೆ ನಾಣ್ಯ ಅಂತಕ್ಕಂಥದ್ದನ್ನು ನೆನಪಿಟ್ಕೋಬೇಕು. ಸ್ಮಶಾನ ಅಂತಕ್ಕಂಥದ್ದು ಪುರಾತತ್ವಕ್ಕೆ ಒಂದು ಉದಾಹರಣೆ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಇತಿಹಾಸದ 3 ಪ್ರಧಾನ ಕಾಲಗಳು ಯಾವುವು ಅಂತ ಪ್ರಶ್ನೆ ಇದೆ. ಇತಿಹಾಸದ 3 ಪ್ರಧಾನ ಕಾಲಗಳು ಯಾವುವು ಅಂತ ಪ್ರಶ್ನೆ ಇದೆ. ಇತಿಹಾಸದ 3 ಪ್ರಧಾನ ಕಾಲಗಳು, ಇತಿಹಾಸವನ್ನು 3 ಭಾಗಗಳಾಗಿ ವಿಂಗಡಣೆಯನ್ನು ಮಾಡ್ತೀವಿ. ಆ ಇತಿಹಾಸದ 3 ಭಾಗಗಳು ಯಾವ್ಯಾವ ಅಂತಂದ್ರೆ ಒಂದು ಪ್ರಾಗೈತಿಹಾಸ ಕಾಲ, ಒಂದು ಪೂರ್ವಭಾವಿ ಇತಿಹಾಸ ಕಾಲ, ಇನ್ನೊಂದು ಇತಿಹಾಸ ಕಾಲ. ಇದನ್ನು ಇಂಗ್ಲೀಷ್ ಒಳಗೆ ಕೇಳ್ತಾನೆ. ಪ್ರೀ ಹಿಸ್ಟರಿ, ಪ್ರೋ ಹಿಸ್ಟರಿ, ಹಿಸ್ಟೋರಿಕ್ ಪೀರಿಯಡ್ ಅಂತ ಕೇಳ್ತಾನೆ. ಪ್ರೀ ಹಿಸ್ಟರಿ ಅಂತಂದ್ರೆ ಏನು? ಪ್ರಾಗೈತಿಹಾಸ ಕಾಲ, ಮುಂಚಿಂದು. ಇನ್ನು ಪ್ರೋ ಹಿಸ್ಟರಿ ಅಂತಂದ್ರೆ ಪೂರ್ವಭಾವಿ ಇತಿಹಾಸ ಕಾಲ. ಇತಿಹಾಸ ಕಾಲ ಅಂತಂದ್ರೆ ಈಗ ಸದ್ಯ ಇರತಕ್ಕಂಥ ಇತಿಹಾಸ ಕಾಲ. ಪ್ರೀ ಹಿಸ್ಟರಿ, ಪ್ರೋ ಹಿಸ್ಟರಿ ಆ್ಯಂಡ್ ಹಿಸ್ಟೋರಿಕ್ ಪೀರಿಯಡ್ ಅಂತೇಳಿ ಇತಿಹಾಸವನ್ನು ನಾವು 3 ವಿಭಾಗಗಳಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟು ಮಾನವರ ಇತಿಹಾಸದಲ್ಲಿ ಪ್ರಾಗೈತಿಹಾಸ ಕಾಲವೇ 99.9% ಕಾಲಾವಧಿಯನ್ನು ಒಳಗೊಂಡಿದೆ. ನೋಡಿರಿ, ಕ್ವಶನನ್ನು ಹೆಂಗೆ ಕೇಳ್ದಾನಂತಂದ್ರೆ ಒಂದೇ ಲೈನ್ದೊಳಗೆ ಇದೆ ಈ ಕ್ವಶನ್ನು. ಮಾನವರ ಇತಿಹಾಸದಲ್ಲಿ ಅಥವಾ ಮಾನವನ ಇತಿಹಾಸದಲ್ಲಿ ಯಾವ ಕಾಲ ಹೆಚ್ಚು ಕಾಲಾವಧಿಯನ್ನು ಒಳಗೊಂಡಿದೆ ಅಂತ ಪ್ರಶ್ನೆ ಅಂತ ಬಂದಾಗ ಇಲ್ಲಿ ಪ್ರಾಗೈತಿಹಾಸ ಕಾಲ ಅಂತಕ್ಕಂಥದ್ದು ಹೆಚ್ಚು. ಎಷ್ಟು ಪರ್ಸೆಂಟೇಜ್ ಒಳಗೊಂಡೈತಪ್ಪ ಅಂತಂದ್ರೆ ಅದು 99.9%ರಷ್ಟು ಅದೇ ಹೆಚ್ಚು ಕಾಲಾವಧಿಯನ್ನು ಆಕ್ರಮಿಸಿಕೊಂಡಿರ್ತಕ್ಕಂಥ ಕಾಲ ಅಂತ ನಾವಿಲ್ಲಿ ತಿಳ್ಕೊಬೇಕು. ನೆಕ್ಸ್ಟ್ ಪ್ರಶ್ನೆ, ಅಕ್ಷರಗಳ ಪರಿಚಯವೇ ಇಲ್ಲದೆ ಕಾಲಘಟ್ಟವನ್ನು ಏನೆಂದು ಕರೆಯುತ್ತಾರೆ ಅಂತ ಕರೀತಾರೆ. ಅಕ್ಷರಗಳ ಪರಿಚಯ ಇರುವುದಿಲ್ಲ. ಆ ಅಕ್ಷರಗಳ ಪರಿಚಯ ಇಲ್ಲದೇ ಇರುವಂತಹ ಕಾಲಘಟ್ಟವನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಪ್ರಾಗೈತಿಹಾಸ ಕಾಲ ಅಂತ ಕರೀತಾರೆ. ಆ ಅಕ್ಷರಗಳ ಪರಿಚಯ ಇಲ್ಲದೇ ಇರುವಂಥ ಕಾಲವನ್ನು ಪ್ರಾಗೈತಿಹಾಸ ಕಾಲ ಅಂತ ಕರೆದ್ರೆ, ಆ ಅಕ್ಷರಗಳ ಪರಿಚಯವೇ ಇಲ್ಲದ ಕಾಲಕ್ಕೆ ಉದಾಹರಣೆ ಯಾವುದಂತ ಬಂದ್ರೆ ಶಿಲಾಯುಗ. ಈ ಶಿಲಾಯುಗದ ಜನರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಕ್ಷರದ ಪರಿಚಯ ಇರುವುದಿಲ್ಲ. ಹಾಗಾಗಿ ಇವ್ರನ್ನ ಪ್ರಾಗೈತಿಹಾಸ ಕಾಲದ ಮಾನವರು, ಇವರು ಉದಾಹರಣೆ ಎಂಥದಕ್ಕೆ ಉದಾಹರಣೆ ಬರ್ತಾರೆ ಅಂತಂದ್ರೆ ಅಕ್ಷರಗಳು ಇವರಿಗೆ ಪರಿಚಯ ಇರುವುದಿಲ್ಲ. ಇನ್ನು ನೆಕ್ಸ್ಟು ಅಕ್ಷರಗಳ ತಿಳುವಳಿಕೆ ಇರುವ ಕಾಲವನ್ನು ಏನಂತ ಕರಿತೀವಿ ನಾವು ಅಂತಂದ್ರೆ ಪೂರ್ವಭಾವಿ ಇತಿಹಾಸ ಕಾಲ. ಈ ಪೂರ್ವಭಾವಿ ಇತಿಹಾಸ ಕಾಲವನ್ನು ಅಕ್ಷರಗಳ ಪರಿಚಯದ ಕಾಲ ಅಂತ ಕರಿತೀವಿ. ಆದರೆ ಅಕ್ಷರಗಳ ಪರಿಚಯವಿದ್ದೂ ಕೂಡ ಅವರಿಗೆ ಆ ಅಕ್ಷರಗಳನ್ನು ಓದಲಿಕ್ಕೆ ಬರ್ತಾ ಇರುವುದಿಲ್ಲ. ಹಾಗಾಗಿ ಇದನ್ನು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ಯಾವುದಪ್ಪ ಅಂತಂದ್ರೆ ಸಿಂಧೂ ನಾಗರಿಕತೆಯ ಕಾಲವನ್ನು ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರಿತೀವಿ. ಅಕ್ಷರಗಳ ಪರಿಚಯ ಇರ್ತೈತಿ, ಆದರೆ ಅವರಿಗೆ ಆ ಅಕ್ಷರಗಳನ್ನು ಓದಲಿಕ್ಕೆ ಬರ್ತಾ ಇರಲ್ಲ. ಇನ್ನು ನೆಕ್ಸ್ಟು 3ನೇದು, ಅದರೊಳಗಡೆ ಅಕ್ಷರಗಳ ಪರಿಚಯವಿದ್ದು ಇಂದು ಅವುಗಳನ್ನು ಓದಲು ಮತ್ತು ಬರೆಯಲು ಬರುವಂತಹ ಕಾಲವನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಇತಿಹಾಸ ಕಾಲ ಅಂತ ಕರಿತೀವಿ. 3 ರೀತಿಯಾಗಿರ್ತಕ್ಕಂಥ ಇತಿಹಾಸ ಕಾಲಗಳನ್ನು ನೋಡಿದ್ವಿ. ಒಂದು ಪ್ರಾಗೈತಿಹಾಸಿಕ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ, ಇನ್ನೊಂದು ಇತಿಹಾಸ ಕಾಲ. ಅಕ್ಷರಗಳ ಪರಿಚಯ ಇಲ್ಲದೇ ಇರುವಂಥದ್ದು ಯಾವುದಪ್ಪ ಅಂತಂದ್ರೆ ಪ್ರಾಗೈತಿಹಾಸಿಕ ಕಾಲ. ಅಕ್ಷರಗಳ ಪರಿಚಯ ಇರುವಂಥ ಕಾಲ ಯಾವುದು? ಪೂರ್ವಭಾವಿ ಇತಿಹಾಸ ಕಾಲ. ಅಕ್ಷರಗಳ ಪರಿಚಯ ಇದ್ದು ಓದಲು ಬರೆಯಲು ಬರ್ತಕ್ಕಂಥ ಕಾಲ ಯಾವುದಂದ್ರೆ ಇತಿಹಾಸ ಕಾಲ. ಬಟ್ ಅಕ್ಷರಗಳ ಪರಿಚಯ ಐತಿ, ಬಟ್ ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲಪ್ಪ ಅಂತಂದ್ರೆ ಅದು ಪೂರ್ವಭಾವಿ ಇತಿಹಾಸ ಕಾಲ. ಅದಕ್ಕೆ ಉದಾಹರಣೆ ಯಾವುದಂತಂದ್ರೆ
ಹರಪ್ಪ ನಾಗರಿಕತೆ ಅಂತಕ್ಕಂಥದ್ದು. ನೆಕ್ಸ್ಟು ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಬೆಳವಣಿಗೆ ಬಂದಿರುವುದು ಅಂತ ಕೇಳ್ತಾರೆ. ಈಗ ಇತಿಹಾಸ ಬೆಳವಣಿಗೆ ಆಗ್ತಾ ಬಂದುವಂಥ ಸಂದರ್ಭದೊಳಗೆ ಇತಿಹಾಸ ಬೆಳವಣಿಗೆ ಆಗ್ತಾ ಇದೆ. ಇತಿಹಾಸ ಬೆಳವಣಿಗೆ ಆಗುವಂಥ ಸಂದರ್ಭದೊಳಗೆ ಪೂರ್ವ ಇತಿಹಾಸ ಕಾಲದೊಳಗೆ ಬೆಳವಣಿಗೆ ಆಗಿರ್ತಕ್ಕಂಥ ಮೊದಲ ಜೀವಿ ಯಾವುದು ಅಂತ ಕೇಳಿದೊಳಗೆ ಏಕಕೋಶ ಜೀವಿಗಳು, ನಂತರ ಮೃದ್ವಂಗಿಗಳು ಅಂತಕ್ಕಂಥ ಜೀವಿಗಳು ಏನಾಗ್ತಾವಪ್ಪ ಅಂತಂದ್ರೆ ಇಲ್ಲಿ ಬೆಳವಣಿಗೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಇಲ್ಲಿ ನೆಕ್ಸ್ಟ್ ಕ್ವಶನು, ಮಾನವರ ವಿಕಾಸವು ಅಥವಾ ಮಾನವನ ವಿಕಾಸವು 18 ಲಕ್ಷ ವರ್ಷಗಳ ಹಿಂದೆ ಮಾನವನ ವಿಕಾಸವಾಯಿತು. ಎಷ್ಟು ಲಕ್ಷ ವರ್ಷಗಳ ಹಿಂದೆ? 18 ಲಕ್ಷ ವರ್ಷಗಳ ಹಿಂದೆ ಮಾನವನ ವಿಕಾಸ ಆರಂಭವಾಗಲಿಕ್ಕೆ ಪ್ರಾರಂಭವಾಯಿತು ಅಂತಕ್ಕಂಥದ್ದು. ನೆಕ್ಸ್ಟು, ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ಕಂಡು ಬಂದಿದ್ದು ಎಲ್ಲಿ? ನೋಡಿ, ಒಬ್ಬ ಮನುಷ್ಯನ ದೇಹದ ರಚನೆಯನ್ನು, ಆ ಮನುಷ್ಯನ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಕಂಡು ಬಂದಿದ್ದು ಯಾವ ದೇಶದೊಳಗೆ ಅಂತ ಕ್ವಶನ್ ಇದೆ. ಇದು ಎಲ್ಲಿದೆ ಅಂತಂದ್ರೆ ನಮ್ಮ 6ನೇ ತರಗತಿ ಪುಸ್ತಕದೊಳಗೆ ಆರಂಭಿಕ ಮತ್ತು ಸಮಾಜ ಅಂತಕ್ಕಂಥದ್ದು ಆ ಪಾಠದೊಳಗಡೆ ಇದೆ. ಎಲ್ಲಿ ಕಂಡು ಬರ್ತಾರಪ್ಪ ಮೊದಲು ಅಂತಂದ್ರೆ ದಕ್ಷಿಣ ಆಫ್ರಿಕಾದೊಳಗೆ ಕಂಡು ಬರ್ತಾರೆ. ಮಾನವನ ದೇಹದ ರಚನೆಯನ್ನು ಹೊಂದಿರುವಂತಹ ಮನುಷ್ಯರು ಅಥವಾ ಮನುಷ್ಯರ ದೈಹಿಕ ರಚನೆಯನ್ನು ಹೊಂದಿರತಕ್ಕಂತಹವರು ಕಂಡು ಬಂದಿದ್ದು ಎಲ್ಲಿಯಪ್ಪ ಅಂತಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬರ್ತಾರೆ. ನೆಕ್ಸ್ಟು, ಪ್ರಾಗೈತಿಹಾಸಿಕ ಕಾಲದಲ್ಲಿರ್ತಕ್ಕಂಥ 3 ಹಂತಗಳು ಯಾವ್ಯಾವ ಅಂತ ಕೇಳ್ತಾರೆ. ಪ್ರಾಗೈತಿಹಾಸಿಕ ಕಾಲದ 3 ಹಂತಗಳನ್ನು ಬರೆಯಿರಿ. 2 ಮಾರ್ಕ್ಸಿಗೆ GPT ಒಳಗಡೆ ಬರುವಂತಹ ಕ್ವಶನ್ ಆಗಿದೆ ಇದು. ಪ್ರಾಗೈತಿಹಾಸ ಕಾಲದಲ್ಲಿನ 3 ಹಂತಗಳು ಯಾವ್ಯಾವು ಅಂತ ಪ್ರಶ್ನೆ ಕೇಳಿದಾಗ, ಒಂದು ಹಳೆಯ ಶಿಲಾಯುಗ, ಇನ್ನೊಂದು ಮಧ್ಯ ಶಿಲಾಯುಗ, ಇನ್ನೊಂದು ನವಶಿಲಾಯುಗ. ಇವಕ್ಕೆ ಎಲ್ಲವಕ್ಕೂ ಇಂಗ್ಲೀಷ್ದೊಳಗೆ ಏನಂತ ಕರೀತಾರೆ? ಇದಕ್ಕೆ ಪ್ಯಾಲಿಯೋಲಿಥಿಕ್ ಅಂತ ಕರೀತಾರೆ, ಇದಕ್ಕೆ ಮೀಸೋಲಿಥಿಕ್ ಅಂತ ಕರೀತಾರೆ, ಇನ್ನೊಂದು ಹೆಸರು ಚಾಲ್ಕೋಲಿಥಿಕ್ ಅಂತ ಕರೀತಾರೆ, ಇದಕ್ಕೆ ನವಶಿಲಾಯುಗಕ್ಕೆ ನಿಯೋಲಿಥಿಕ್ ಅಂತ ಕರೀತಾರೆ. ಪ್ಯಾಲಿಯೋಲಿಥಿಕ್ ಅಂದರೆ ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗಕ್ಕೆ ಮೀಸೋಲಿಥಿಕ್ ಅಥವಾ ಚಾಲ್ಕೋಲಿಥಿಕ್ ಅಂತ ಕರೀತಾರೆ, ನವಶಿಲಾಯುಗಕ್ಕೆ ನಿಯೋಲಿಥಿಕ್ ಅಂತ ಕರೀತಾರೆ. ಇವು ಪ್ರಾಗೈತಿಹಾಸ ಕಾಲದೊಳಗಡೆ ಇರತಕ್ಕಂತಹ 3 ಹಂತಗಳು ಅಂದರೆ ಇವಾಗಿದ್ದಾವೆ. ಇನ್ನು ನೆಕ್ಸ್ಟ್, ಹಳೆಯ ಶಿಲಾಯುಗದ ಕಾಲಾವಧಿ ಎಷ್ಟು ಅಂತ ಕೇಳ್ಬಿಟ್ರೆ ಅಂತಂದರೆ, ಹಳೆಯ ಶಿಲಾಯುಗದ ಇಲ್ಲಿ 3 ಕಾಲಾವಧಿಯನ್ನು ಒಂದೇ ಕಡೆ ಬರೆದಿಟ್ಟಿದ್ದೀನಿ ನಾನು. ಹಳೆಯ ಶಿಲಾಯುಗದ ಕಾಲಾವಧಿ ಎಷ್ಟು? 5 ಲಕ್ಷ ವರ್ಷದಿಂದ 12,000. 5 ಲಕ್ಷ ವರ್ಷದಿಂದ 12,000ದವರೆಗೆ ಇರೋದು ಯಾವುದಪ್ಪ ಅಂತಂದ್ರೆ ಹಳೆಯ ಶಿಲಾಯುಗ. ಇನ್ನು ಮಧ್ಯ ಶಿಲಾಯುಗದ ಕಾಲಾವಧಿ 12,000ದಿಂದ 9,000. ಮಧ್ಯ ಶಿಲಾಯುಗ ಅಂತ ಬಂದರೆ 12,000ದಿಂದ 9,000. ನವಶಿಲಾಯುಗ ಅಂತ ಬಂದ್ರೆ 9,000ದಿಂದ 5,000. ಇನ್ನು ಆರಂಭಿಕ ಪುರಾತತ್ವ ಕಾಲ ಯಾವುದಂತಂದ್ರೆ ಅದು ಹಳೆಯ ಶಿಲಾಯುಗ ಆಗೈತಿ. ಈ ಕಾಲಾವಧಿಯನ್ನು ಸ್ವಲ್ಪ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ಹಳೆಯ ಶಿಲಾಯುಗ ಅಂತ ಬಂದಾಗ 5 ಲಕ್ಷದಿಂದ 12,000, ಮಧ್ಯ ಶಿಲಾಯುಗ ಅಂತ ಬಂದಾಗ 12,000ದಿಂದ 9,000, ನವಶಿಲಾಯುಗ ಅಂತ ಬಂದಾಗ 9,000ದಿಂದ 5,000. ಇವು ಶಿಲಾಯುಗದ ಕಾಲಾವಧಿಗಳು ಅಂತ ಹೇಳ್ಬೋದು ನಾವು. ನೆಕ್ಸ್ಟ್, ಹಳೆಯ ಶಿಲಾಯುಗದ ಮಾನವರ ಆಹಾರ ಏನಾಗಿತ್ತು ಅಂತಂದ್ರೆ ಗೊತ್ತಿರುವಂಥ ವಿಷಯ. ಹಳೆಯ ಶಿಲಾಯುಗದ ಮಾನವರು ಹಣ್ಣು, ಹಂಪಲು, ಗೆಡ್ಡೆ, ಗೆಣಸುಗಳನ್ನು ತಿಂತಾಯಿದ್ರು. ಮರದ ಪೊಟರೆಗಳಿಗೆ ವಾಸ ಮಾಡ್ತಿದ್ರು. ದೇಹದ ಹೊದಿಕೆಗಾಗಿ ಮರದ ಎಲೆಗಳನ್ನು ಅಥವಾ ಪ್ರಾಣಿಗಳ ಚರ್ಮದ ತೊಗಟೆಯನ್ನು ಸುತ್ತಕೊಳ್ತಾ ಇದ್ರು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು, ಹಳೆಯ ಶಿಲಾಯುಗದ ಜನರು ಏನಾಗಿದ್ರಪ್ಪ ಅಂತಂದ್ರೆ ಒಂದೇ ಕಡೆ ಇರ್ತಿರಲಿಲ್ಲ, ಅವರು ಅಲೆಮಾರಿಗಳಾಗಿರ್ತಾಯಿದ್ರು. ಇನ್ನು ನೆಕ್ಸ್ಟ್, ಹಳೆಯ ಶಿಲಾಯುಗದ ಮಾನವರು ಯಾವ ರೀತಿಯಾಗಿರ್ತಕ್ಕಂಥ ಆಯುಧಗಳನ್ನು ಬಳಸ್ತಾಯಿದ್ರು? ಹಳೆಯ ಶಿಲಾಯುಗದ ಮಾನವರ ಆಯುಧಗಳನ್ನು ಪಟ್ಟಿ ಮಾಡಿ ಅಂತ ಏನಾದರೂ ಪ್ರಶ್ನೆ ಬಂದ್ರೆ ಅವರು ಚಾಕು, ಕಲ್ಲುಳಿ, ಮೊನೆ, ದೊಡ್ಡ ಶಿಲಾ ಉಪಕರಣಗಳನ್ನು ಏನು ಮಾಡ್ತಿದ್ರು ಅಂತಂದ್ರೆ ಬಳಸ್ತಾಯಿದ್ರು. ನೆಕ್ಸ್ಟು, ಹಳೆಯ ಶಿಲಾಯುಗದ ಕೊನೆಘಟ್ಟದಲ್ಲಿ ಆಹಾರಕ್ಕಾಗಿ ಬೇಟೆಯಾಡುವುದು ಮತ್ತು ಮೀನು ಹಿಡುವುದನ್ನು ಕಲಿತಾರೆ. ನೋಡಿ, ಒಂದು ಜನಾಂಗ ಹಳೆಯ ಶಿಲಾಯುಗದ ಜನರು ಅಲೆಮಾರಿ ಜೀವನವನ್ನು ನಡೆಸ್ತಾಯಿದ್ರು. ಆ ಅಲೆಮಾರಿ ಜೀವನವನ್ನು ನಡೆಸುವುದನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಿಕೊಂಡು ಆಹಾರಕ್ಕಾಗಿ ಬೇಟೆಯಾಡುವುದನ್ನು ಕಲಿತಾರೆ ಮತ್ತು ಮೀನು ಹಿಡಿಯುವುದನ್ನು ಕೂಡ ಏನು ಮಾಡ್ತಾರೆ ಅಂತಂದ್ರೆ ಕಲೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನು ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ನು, ಸಾಕಷ್ಟು ಬಾರಿ ವಿವಿಧ ರೀತಿಯಾಗಿರ್ತಕ್ಕಂತಹ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಕ್ವಶನ್ ಯಾವುದಪ್ಪ ಅಂತಂದ್ರೆ ಹಳೆಯ ಶಿಲಾಯುಗದ ಅಂತ್ಯಭಾಗದಲ್ಲಿ ಬೆಂಕಿಯ ಪರಿಚಯ ಆಗುತ್ತೆ. ಹಳೆಯ ಶಿಲಾಯುಗದ ಅಂತ್ಯಭಾಗದೊಳಗೆ ಅಂದರೆ ಹಳೆಯ ಶಿಲಾಯುಗ ಮುಗಿಯಲಿಕ್ಕೆ ಬಂದಂಥ ಸಂದರ್ಭದೊಳಗೆ ಅಲ್ಲಿ ಆ ಹಳೆಯ ಶಿಲಾಯುಗದ ಜನರಿಗೆ ಬೆಂಕಿಯ ಪರಿಚಯವಾಗುತ್ತೆ.
ಯಾವ ಶಿಲಾಯುಗದಲ್ಲಿ ಬೆಂಕಿಯ ಪರಿಚಯವಾಯಿತು ಅಂತ ಕೇಳಿದ್ರೆ ಹಳೆ ಶಿಲಾಯುಗ ಅಂತ ಕೊಟ್ಟಿದ್ರೆ ಹಳೆ ಶಿಲಾಯುಗ ಹಾಕಬೇಕು. ಬಟ್ ಹಳೆ ಶಿಲಾಯುಗನ ಕೊಟ್ಟು ಹಳೆ ಶಿಲಾಯುಗದ ಅಂತ್ಯ ಭಾಗದಲ್ಲಿ ಅಂತ ಕೊಟ್ಟಾಗ ಹಳೆ ಶಿಲಾಯುಗದ ಅಂತ್ಯ ಭಾಗದಲ್ಲಿ ಅಂತಕ್ಕಂಥದ್ದನ್ನು ನಾವು ಹಾಕಬೇಕಾಗುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳು. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ನು. ಇಲ್ಲಿ ಕೆಲವೊಂದಿಷ್ಟು ಹೊಂದಿಸಿ ಬರೆಯೋದ್ರೊಳಗೆ ಕೇಳಿಬಿಡ್ತಾನೆ. ಇವು ಯಾವ್ಯಾವ ಇಂಪಾರ್ಟೆಂಟ್ ಅಂತಕ್ಕಂಥದ್ದು. ಇದು ಯಾವ್ಯಾವ ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳು ಅಂತ ಬಂದಾಗ ಮಧ್ಯಪ್ರದೇಶದ ಬೋಲಾನ್ ಕಣಿವೆ. ಇದು ಬೋಲಾನ್ ಕಣಿವೆ ಎಲ್ಲಿ ಬರ್ತೈತಿ ಅಂತಾದರೂ ಕೇಳ್ತಾನೆ. ಬೋಲಾನ್ ಕಣಿವೆ ಮಧ್ಯಪ್ರದೇಶ. ಇನ್ನು ನಮ್ಮ ಕರ್ನಾಟಕದೊಳಗೆ ಹಳೆ ಶಿಲಾಯುಗದ ಸ್ಥಳಗಳು ಯಾವ್ಯಾವಪ್ಪ ಅಂತಂದ್ರೆ ಹುಣಸ್ಗಿ ತಾಳಿಕೋಟೆ ಹತ್ರ, ಆಮೇಲೆ ಬೈಚ್ಬಾಳ್ ಅಂತಕ್ಕಂಥದ್ದು ಇದು ಕರ್ನಾಟಕದೊಳಗಡೆ ಕಂಡು ಬರ್ತಕ್ಕಂಥದ್ದು. ಇನ್ನು ಆಂಧ್ರ ಪ್ರದೇಶದೊಳಗೆ ಕರ್ನೂಲು, ಅಮರಾವತಿ ಅಂತಕ್ಕಂಥದ್ದು. ತಮಿಳುನಾಡಿನ ಅತ್ತಿರಾಮಪಕ್ಕಂ ಅಂತಕ್ಕಂಥ ಊರೊಳಗೆ ಏನಾಗ್ತೈತೆ ಅಂತಂದ್ರೆ ಈ ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳು ಕಂಡು ಬರ್ತಾವು ಅಂತಕ್ಕಂಥದ್ದು ಸ್ನೇಹಿತರೆ. ಇನ್ನು ನೆಕ್ಸ್ಟು ಮಧ್ಯಶಿಲಾಯುಗ ಅಂತಕ್ಕಂಥದ್ದು. ಮಧ್ಯಶಿಲಾಯುಗ ಅಂತಲೂ ಕರೆಯಲು ಕಾರಣವೇನು ಅಂತಂದ್ರೆ ಇದು ಹಳೆ ಶಿಲಾಯುಗ ಮತ್ತು ನವಶಿಲಾಯುಗದ ಮಧ್ಯದೊಳಗಡೆ ಇರತಕ್ಕಂತಹ, ಇದು ಹಳೆ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಇರ್ತಕ್ಕಂಥ ಒಂದು ಕಾಲಘಟ್ಟ ಆಗೈತಿ. ಹಾಗಾಗಿ ಇದನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಮಧ್ಯಶಿಲಾಯುಗ ಅಂತ ಕರಿತೀವಿ. ಇದಕ್ಕೆ ಮೀಸೋಲಿಥಿಕ್ ಏಜ್ ಅಂತ ಕರಿತೀವಿ, ಇಲ್ಲ ಮೈಕ್ರೋಲಿಥಿಕ್ ಏಜ್ ಅಂತಲೂ ಕೂಡ ಕರಿತೀವಿ. ಇಲ್ಲಿ ಮೇನ್ ಏನಾಗಿ ಬರ್ತೈತೆ ಅಂತಂದ್ರೆ ಪಶುಪಾಲನೆಯನ್ನು ಚಾಲನೆಯನ್ನು ಮಾಡ್ತಾರೆ ಇವರು. ಪಶುಗಳನ್ನು ಸಾಗಾಣಿಕೆ ಮಾಡಲು ಪ್ರಾರಂಭವನ್ನು ಮಾಡ್ತಾರೆ. ನೆಕ್ಸ್ಟು ನಾವು ಹಳೆ ಶಿಲಾಯುಗದ ನೆಲೆಗಳನ್ನು ನೋಡಿಕೊಂಡ ಹಾಗೆ ಮಧ್ಯಶಿಲಾಯುಗದ ನೆಲೆಗಳು ಕೂಡ ಇಂಪಾರ್ಟೆಂಟ್. ಇಲ್ಲಿ ಕೂಡ ಮಧ್ಯಶಿಲಾಯುಗದ ನೆಲೆಗಳು ಅಂತ ಬಂದಾಗ ಮಧ್ಯಪ್ರದೇಶದ ಭೀಂಬೆಟ್ಕ, ಅದಮ್ನಗರ, ಇನ್ನು ಕರ್ನಾಟಕದ ಬ್ರಹ್ಮಗಿರಿ, ಕನಗನಹಳ್ಳಿ, ರಾಜಸ್ಥಾನದ ಭಾಗೋರ್, ಗಣೇಶ್ವರ, ಪಶ್ಚಿಮ ಬಂಗಾಳದ ಬಿರ್ಭಾನ್ಪುರ್, ಇನ್ನು ನೆಕ್ಸ್ಟ್ ಆಂಧ್ರದ ವಾನ್ಪಸಾರಿ, ಉತ್ತರ ಪ್ರದೇಶದ ಸರಾಯ್ ನಹರ್, ಮಹಾದಹ ಉತ್ತರ ಪ್ರದೇಶ್. ಇವೆಲ್ಲವೂ ಏನಪ್ಪ ಅಂತಂದ್ರೆ ಮಧ್ಯಶಿಲಾಯುಗದ ಪ್ರಮುಖವಾಗಿರ್ತಕ್ಕಂತಹ ಸ್ಥಳಗಳು, ನೆಲೆಗಳು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು ಲಾಸ್ಟ್ನೇದು ಯಾವುದಪ್ಪ ಅಂತಂದ್ರೆ ನವಶಿಲಾಯುಗ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಯುಗ. ಇಲ್ಲೇ ಏನಾಗ್ತೈತೆ ಅಂತಂದ್ರೆ ಮನುಷ್ಯ ಪರಿವರ್ತನೆ ಆಗ್ತಾನೆ. ಆಮೇಲೆ ತನಗೆ ಬೇಕಾಗಿರ್ತಕ್ಕಂಥ ಎಲ್ಲವುಗಳನ್ನು ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಳ್ತಾನೆ. ಹಾಗಾಗಿ ನವಶಿಲಾಯುಗ ಅಂತ ಹೆಸರು ಬರ್ತೈತಿ. ಇಲ್ಲಿ ಆಹಾರ ಉತ್ಪಾದನೆಗೆ ಮುಂದಾಗ್ತಾರೆ, ಕೃಷಿಯನ್ನು ಕಂಡ್ಕೊತಾರೆ, ಮಡಿಕೆಯನ್ನು ಮಾಡ್ಕೊತಾರೆ, ಭೂಮಿಯನ್ನು ಉಳುಮೆ ಮಾಡಲಿಕ್ಕೆ ಮಾಡ್ತಾರೆ, ಪಶು ಪಕ್ಷಿಗಳಿಗೆ ಮೇವನ್ನು ಸಂಗ್ರಹಣೆ ಮಾಡ್ಕೊತಾರೆ. ಇನ್ನು ನೆಕ್ಸ್ಟು ಚರಕವನ್ನು ಕಂಡು ಚಕ್ರವನ್ನು ಕಂಡು ಈ ಯುಗದೊಳಗೆ ಪಶುಗಳಿಗೆ ಮೇವನ್ನು ಕೃಷಿಯಿಂದ ಪಡೆದುಕೊತಾರೆ, ಕೃಷಿಯನ್ನು ಬಳಸ್ಕೊತಾರೆ. ನೆಕ್ಸ್ಟ್ ಭಾರತದ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಎಲ್ಲಿ ಕಂಡು ಬಂದೈತೆ ಅಂತಂದ್ರೆ ಎಲ್ಲಿ ಕಂಡು ಬಂದೈತಪ್ಪ ಅಂತಂದ್ರೆ ಪಾಕಿಸ್ತಾನದ ಮೆಹರ್ಗಢದೊಳಗೆ ಈ ಕೃಷಿಯ ಕುರುಹುಗಳು ಕಂಡು ಬಂದಿದೆ. ಇಲ್ಲಿ ಒಣ ಇಟ್ಟಿಗೆಗಳಿಂದ ಮನೆಯನ್ನು ನಿರ್ಮಿಸ್ಕೊತಾರೆ. ಒಣ ಇಟ್ಟಿಗೆಗಳಿಂದ ಏನನ್ನು ನಿರ್ಮಿಸ್ಕೊತಾರೆ ಇವರು? ಮನೆಯನ್ನು ನಿರ್ಮಿಸ್ಕೊತಾರೆ. ನೆಲದೊಳಗೆ ಗುಹೆ, ಕಾಶ್ಮೀರದ ಬುರ್ಜ್ ಹೋಮ್. ಇದನ್ನು ಕ್ವಶನ್ ಕೇಳಿದ್ರು ನಮ್ಮ TETಗೆ. ಗುಹೆ ಅಂತ ಕೇಳಿದರು, ಅಂತರ್ಗುಹೆ ಅಂತ ಕೇಳಿದಾಗ ನೆಲದೊಳಗಿನ ಗುಹೆ ಎಲ್ಲಿ ಐತೆ ಅಂತಂದ್ರೆ ಅದು ಕಾಶ್ಮೀರದ ಬುರ್ಜ್ ಹೋಮ್ ಅಂತಕ್ಕಂಥ ಪ್ರದೇಶದೊಳಗೆ ಕಂಡು ಬರ್ತೈತಿ. ಇನ್ನು ಮಣ್ಣಿನ ಮಡಿಕೆ ಮಾಡುವ ವಿಧಾನವನ್ನು ಕಂಡುಕೊಂಡ್ರು ಯಾವುದ್ರೊಳಗೆ? ನವಶಿಲಾಯುಗದೊಳಗೆ. ಚಕ್ರದ ಪರಿಚಯವನ್ನು ಮಾಡಿಕೊಂಡ್ರು ನವಶಿಲಾಯುಗದೊಳಗೆ. ನೆಕ್ಸ್ಟ್ ನವಶಿಲಾಯುಗದ ನೆಲೆಗಳು ಅಂತ ಬಂದಾಗ ಸಂಗನಕಲ್ಲು ಬಳ್ಳಾರಿ, ಬನಹಳ್ಳಿ ಇದು ಕರ್ನಾಟಕ, ಬ್ರಹ್ಮಗಿರಿ, ಬೂದಿಹಾಳ, ಹಳ್ಳೂರು, ಪಿಕ್ಲಿಹಾಳ ಇದು ರಾಯಚೂರು, ಆಮೇಲೆ ನರಸೀಪುರ, ಉತ್ನೂರು, ಆಮೇಲೆ ಬಿಹಾರದ ಚಿರಾಂಡ್ ಅಂತಕ್ಕಂಥದ್ದು. ಇವೆಲ್ಲವೂ ಕೂಡ ಏನಪ್ಪ ಅಂತಂದ್ರೆ ನವಶಿಲಾಯುಗದ ನೆಲೆಗಳು. ಈ ನವಶಿಲಾಯುಗದ ಹಳೆ ಶಿಲಾಯುಗದ ನೆಲೆಗಳು, ಮಧ್ಯಶಿಲಾಯುಗದ ನೆಲೆಗಳು ಕನ್ಫ್ಯೂಸ್ ಆಗುವಂಥ ಸಂಭವ ಜಾಸ್ತಿ ಇರ್ತೈತಿ. ಹಾಗಾಗಿ ನಾವು ಅವ್ರನ್ನ ಏನು ಮಾಡ್ಬೇಕಂತಂದ್ರೆ ಕೆಲವೊಂದಿಷ್ಟು ಕಡೆ ಒಂದು ಕಡೆ ನಾವು ಡೈಲಿ ಯಾವುದನ್ನು ಜಾಸ್ತಿ ನೋಡ್ತಾ ಇರ್ತೀವಿ, ಎಲ್ಲಿರ್ತೀವಲ್ಲ ಅಲ್ಲಿ ಆ ಸ್ಥಳಗಳನ್ನು ಬರೆದು ಅಂಟಿಸಿದ್ವಿ ಅಂತಂದ್ರೆ ಅವು ನಮಗೆ ಅನುಕೂಲ ಆಗ್ತಾವೆ ಅಂತಕ್ಕಂಥದ್ದು ನನ್ನ ಉದ್ದೇಶ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನವಶಿಲಾಯುಗದ ಕೊನೆಗೆ ಲೋಹಗಳ ಬಳಕೆ ಆರಂಭವಾಗುತ್ತಾ. ಮೊದಲು ಮಾನವನು ಬಳಸಿದ, ಇಲ್ಲಿ ಅಕ್ಷರ ಇದು ಒಂದು ಸ್ವಲ್ಪ ಇವಾಗಿದೆ, ಮೊದಲು ಮಾನವ ಬಳಸಿರ್ತಕ್ಕಂಥದ್ದು ಲೋಹ ಯಾವುದಪ್ಪ ಅಂತಂದ್ರೆ ಅದು ತಾಮ್ರ ಅಂತಕ್ಕಂಥದ್ದು. ತಾಮ್ರ ಕಂಚಿನಿಂದ ಮಿಶ್ರಣವಾಗಿರ್ತೈತಿ. ತಾಮ್ರ ಗಡುಸಾಗಿರ್ತಕ್ಕಂಥ ಒಂದು ಮಿಶ್ರಲೋಹ, ಅಂತಕ್ಕಂಥದ್ದು. ತಾಮ್ರ ಮತ್ತು ಕಂಚಿನ ಶಿಲಾಯುಗ ಅಂತಲೂ ಕೂಡ ಕರಿತೀವಿ. ಇನ್ನು ನೆಕ್ಸ್ಟು ಕಬ್ಬಿಣ ಯುಗ ಅಂತ ಬರುತ್ತಾ.
ಆ ಕಬ್ಬಿನ ಏನು ಅಷ್ಟೊಂದು ನಮಗಿಲ್ಲ. ಅಲ್ಲಿ ಏನಂದರೆ ಕಬ್ಬಿನ ಕೂಡ ಅತ್ಯಂತ ಗಡುಸಾದ ಲೋಹ ಅಂತಕ್ಕಂಥದ್ದು ನಾವು ಇಲ್ಲಿ ತಿಳಿದುಕೋಬೇಕು. ನೆಕ್ಸ್ಟು ಇತಿಹಾಸದ 3 ಪ್ರಧಾನ ಕಾಲಘಟ್ಟ. ಇಲ್ಲಿ ಇದು ಅಲ್ಲಿ ಪೇಜಸ್ ಸ್ವಲ್ಪ ಉಲ್ಟಾ ಆಗಿದ್ದಾವೆ. ಇತಿಹಾಸದ ಮೂರು ಪ್ರಧಾನ ಕಾಲಗಳು ಯಾವ್ಯಾವು ಅಂತ ಕೇಳಿದಾಗ ಆವಾಗಲೇ ಹೇಳಿದ್ವಿ ನಾವು. ಪ್ರಾಗೈತಿಹಾಸ ಕಾಲ, ಪೂರ್ವಭಾವಿ ಕಾಲ, ಇತಿಹಾಸ ಕಾಲ, ಪ್ರೀ ಹಿಸ್ಟ್ರಿ, ಪ್ರೋ ಹಿಸ್ಟ್ರಿ ಆ್ಯಂಡ್ ಹಿಸ್ಟೋರಿಕಲ್ ಪೀರಿಯಡ್ ಅಂತೇಳಿ. ಇನ್ನು ಹಳೆಯ ಶಿಲಾಯುಗದ ಮಾನವರ ಉಪಕರಣಗಳನ್ನು ಹೆಸರಿಸಿ ಅಂತ ಪ್ರಶ್ನೆ ಬಂದಿತ್ತು. ಅಲ್ಲಿ ಹೆರಚಿಕ್ಕೆ, ಚಾಕು, ಕಲ್ಲುಳಿ, ಮೊನೆ ಅಂತಕ್ಕಂಥವು ಹಳೆಯ ಶಿಲಾಯುಗದ ಮಾನವರು ಬಳಸ್ತಕ್ಕಂಥ ಆಯುಧಗಳು ಅಥವಾ ಉಪಕರಣಗಳು. ಇನ್ನು ಇತಿಹಾಸದ ಪ್ರಮುಖ ಆಧಾರಗಳು ಅಂತ ಬಂದಾಗ ಸಾಹಿತ್ಯ ಆಧಾರಗಳಾಗಿರ್ಬೋದು, ಪುರಾತತ್ವ ಆಧಾರಗಳಾಗಿರ್ಬೋದು. ಇನ್ನು ಸಾಹಿತ್ಯದೊಳಗೆ ಮೌಖಿಕ ಸಾಹಿತ್ಯ, ಲಿಖಿತ ಸಾಹಿತ್ಯ. ಮೌಖಿಕದೊಳಗೆ ಯಾವ್ಯಾವ ಬರ್ತಾವೆ? ಲಾವಣಿ ಬರ್ತೈತಿ, ಜಾನಪದ ಬರ್ತೈತಿ, ಐತಿಹ್ಯಗಳು ಬರ್ತಿದ್ದಾವೆ. ಇನ್ನು ಲಿಖಿತದೊಳಗೆ 2 ಬರ್ತಾವೆ, ಒಂದು ದೇಶೀಯ, ಇನ್ನೊಂದು ವಿದೇಶೀಯ. ಇನ್ನು ನೆಕ್ಸ್ಟ್ ಪುರಾತನಕ್ಕೆ ಹೇಳಿದ್ವಿ. ಪುರಾತನ ಆಧಾರಗಳಿಗೆ ಉದಾಹರಣೆ ಅಂತಂದ್ರೆ ಸ್ಮಶಾನ ಅಂತಕ್ಕಂಥದ್ದನ್ನು ನೆನ್ಪಿಟ್ಕೊಳ್ರಿ ಅಂತ. ಸ್ಮಶಾನ ಅಂದರೆ ಸ್ಮಾರಕ, ಶಾಸನ, ನಾಣ್ಯಗಳು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಹಿಸ್ಟರಿ ಅಂತಕ್ಕಂಥ ಪದ ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿದೆ. ಇತಿಹಾಸವನ್ನು ಅರಿಯದವನು ಇತಿಹಾಸವನ್ನು ಸೃಷ್ಟಿಸಲಾರ ಅಂತಕ್ಕಂಥದ್ದು ವಾಕ್ಯವನ್ನು. ಈ ಇತಿಹಾಸವನ್ನು ಅರಿತುಕೊಂಡವನು ಅಥವಾ ಇತಿಹಾಸವನ್ನು ಅರ್ಥ ಮಾಡಿಕೊಂಡವನು ಏನಾದರೂ ಇತಿಹಾಸವನ್ನು ಸೃಷ್ಟಿಸ್ತಾನೆ ಅಂತಕ್ಕನ್ನೋದಕ್ಕೆ ಈ ವಾಕ್ಯ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಹೇಳಿಕೆಯಾಗಿದೆ. ಇತಿಹಾಸ ಏನಪ್ಪ ಅಂತಂದ್ರೆ ಖಚಿತ ದಾಖಲೆಗಳೊಂದಿಗಿನ ಅಧ್ಯಯನವೇ ಅದೇ ಇತಿಹಾಸ. ಇತಿಹಾಸ ಅಂತಂದರೆ ಏನೋ ಸುಮ್ಮನೆ ಇರತಕ್ಕಂಥದ್ದಲ್ಲ. ಯಾಕಂತಂದರೆ ಅದಕ್ಕೆ ಒಂದು ಖಚಿತವಾಗಿರ್ತಕ್ಕಂಥ ದಾಖಲೆ ಐತಿ. ಹಾಗಾಗಿ ಅದೊಂದು ಸ್ಪಷ್ಟವಾಗಿರ್ತಕ್ಕಂತಹ ಕ್ರಮಬದ್ಧವಾಗಿರ್ತಕ್ಕಂಥ ಅಧ್ಯಯನ ಅಂತ ಇತಿಹಾಸವನ್ನು ನಾವು ಕರಿತಾ ಇದ್ದೀವಿ. ನೆಕ್ಸ್ಟ್ ನಮಗೆ ಇತಿಹಾಸ ಯಾಕೆ ಬೇಕು ಅಂತಕ್ಕಂಥ ಪ್ರಶ್ನೆ 1ನೇ ಲೈನ್ದೊಳಗೆ 1ನೇ ಪೇಜ್ ಒಳಗಡೆ ಇದೆ. ಇತಿಹಾಸ ಏಕೆ ಬೇಕು? ಮನುಷ್ಯನಿಗೆ ನೆನಪು, ಜ್ಞಾಪಕ ಶಕ್ತಿ, ಸ್ಮರಣ ಶಕ್ತಿಗಾಗಿ ಇತಿಹಾಸ ಬೇಕು. ಯಾವಾಗ ಯುದ್ಧ ನಡೀತು, ಯಾರ ಜೊತೆ ಯುದ್ಧ ನಡೀತು, ಯಾರ್ಯಾರ ನಡುವೆ ಯುದ್ಧ ನಡೀತು, ಯಾರು ಗೆದ್ದರು, ಯಾರು ಸೋತರು, ಎಷ್ಟರೊಳಗೆ ನಡೀತು, ಎಷ್ಟು ಜನ ಇದು ಆದರು, ಇವೆಲ್ಲ ಮಾಹಿತಿಯನ್ನು ತಿಳಿದುಕೊಳ್ಬೇಕಾಗಿತ್ತಪ್ಪ ಅಂತಂದರೆ, ಇವೆಲ್ಲ ಮಾಹಿತಿಗಳು ನಮ್ಮ ನೆನಪಿರಬೇಕಾಗಿತ್ತು ಅಂತಂದ್ರೆ, ಒಂದು ಸ್ಪಷ್ಟವಾಗಿರ್ತಕ್ಕಂಥ ಚಿತ್ರಣ ಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ನಮಗೆ ಇತಿಹಾಸ ಜ್ಞಾಪಕ ಶಕ್ತಿಗಾಗಿ, ಸ್ಮರಣ ಶಕ್ತಿಗಾಗಿ ನಮಗೆ ಇತಿಹಾಸ ಬೇಕು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ವೈಜ್ಞಾನಿಕ ಪದ್ಧತಿಯಲ್ಲಿ ಇತಿಹಾಸವನ್ನು ಅಧ್ಯಯನ ಮಾಡಲು ಪ್ರಾರಂಭನೆ ಮಾಡಿದವರು ಯಾರು ಅಂತಂದ್ರೆ, ಅಥವಾ ಕ್ರಮಬದ್ಧವಾಗಿ ಇತಿಹಾಸವನ್ನು ಅಧ್ಯಯನ ಮಾಡಲು ಪ್ರಾರಂಭಿಸಿದವರು ಯಾರಪ್ಪ ಅಂತಂದ್ರೆ ಅದು ಗ್ರೀಕ್ ದೇಶದ ಹೆರೋಡೋಟಸ್ ಅಥವಾ ಇತಿಹಾಸದ ಪಿತಾಮಹ ಅಂತಕ್ಕಂಥ ವ್ಯಕ್ತಿ ಕ್ರಮಬದ್ಧವಾಗಿ ಇತಿಹಾಸವನ್ನು ಅಧ್ಯಯನವನ್ನು ಮಾಡ್ತಾನೆ. ನೆಕ್ಸ್ಟ್ ಹೆರೋಡೋಟಸ್ನ ಬಗ್ಗೆ ಹೇಳ್ಬೇಕಾದ್ರೆ 484ರಿಂದ 425 ಅವನ ಕಾಲಾವಧಿ. ಇವನು ಗ್ರೀಕ್ ದೇಶದವನು, ಇತಿಹಾಸಕಾರ ಮತ್ತು ಭೂಗೋಳಶಾಸ್ತ್ರಜ್ಞನಾಗಿರ್ತಾನೆ. ಇವನನ್ನು ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಇವಾಗ ಬರೆದಿರ್ತಕ್ಕಂಥ ಕೃತಿ ಯಾವುದಪ್ಪ ಅಂತಂದ್ರೆ ಹಿಸ್ಟೋರಿಸ್ ಅಂತಕ್ಕಂಥದ್ದು ಹೆರೋಡೋಟಸ್ ಬರೆದಿರ್ತಕ್ಕಂಥ ಒಂದು ಕೃತಿ. ಇನ್ನು ನೆಕ್ಸ್ಟ್ ಗ್ರೀಕರು ಮತ್ತು ಪರ್ಷಿಯನ್ನರ ನಡುವೆ ನಡೆದ ಯುದ್ಧಗಳ ಬಗ್ಗೆ ತಿಳಿಸುತ್ತೆ. ಈ ಹಿಸ್ಟೋರಿಸ್ ಅಂತಕ್ಕಂಥ ಕೃತಿ ಏನು ಮಾಡ್ತಂದ್ರೆ ಗ್ರೀಕರು ಮತ್ತು ಪರ್ಷಿಯನ್ನರ ನಡುವೆ ನಡೆದ ಯುದ್ಧಗಳ ಬಗ್ಗೆ ತಿಳಿಸುವಂಥ ಕೃತಿ ಯಾರ್ದಂದ್ರೆ ಹಿಸ್ಟೋರಿಸ್. ಆ ಹಿಸ್ಟೋರಿಸ್ ಅಂತಕ್ಕಂಥ ಕೃತಿ ಯಾರು ಬರ್ದಾರಪ್ಪ ಅಂತಂದ್ರೆ ಹೆರೋಡೋಟಸ್ ಬರೆದಿರ್ತಕ್ಕಂಥ ವ್ಯಕ್ತಿ. ನೆಕ್ಸ್ಟ್ ಕಲ್ಲನ ಬರ್ತಾನೆ. ಇವೊಬ್ಬ ಕಲ್ಲನ ಅಂತಕ್ಕಂಥವನು ಕಾಶ್ಮೀರದ ಕವಿ, ರಾಜತರಂಗಿಣಿ ಅಂತಕ್ಕಂಥ ಸಂಸ್ಕೃತ ಕೃತಿಯನ್ನು ಬರೀತಾನೆ. ಇದು ಕಾಶ್ಮೀರದ ಚರಿತ್ರೆಯನ್ನು ಹೇಳ್ತಕ್ಕಂಥ ಒಂದು ಕೃತಿಯಾಗಿದೆ. ಇನ್ನು ನೆಕ್ಸ್ಟ್ ಭಾರತದ ಇತಿಹಾಸದ ಪಿತಾಮಹ ಯಾರಂತ ಬಂದಾಗ ಕಲ್ಲನ, ಲೋಹಾರ ರಾಜ್ಯವಂಶಕ್ಕೆ ಸಂಬಂಧಪಟ್ಟಂತಹ ಕವಿ. ಇನ್ನು ನೆಕ್ಸ್ಟ್ ರಾಬರ್ಟ್ ಬ್ರೂಸ್ಫುಟ್ ಅಂತ ಬಂದ್ರೆ, ಈ ರಾಬರ್ಟ್ ಬ್ರೂಸ್ಫುಟನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ಭಾರತದ ಪ್ರಾಗೈತಿಹಾಸ ಕಾಲದ ಪಿತಾಮಹ ಅಂತ ಕರಿತೀವಿ. ರಾಬರ್ಟ್ ಬ್ರೂಸ್ಫುಟರನ್ನು ಏನಂತ ಕರಿತೀವಿ ಅಂತಂದ್ರೆ ಭಾರತದ ಪ್ರಾಗೈತಿಹಾಸ ಕಾಲದ ಇತಿಹಾಸ ಅಂತ ಕರಿತಾ ಇದ್ದೀವಿ. ಇತಿಹಾಸ ಏಕೆ ಬೇಕು ಅಂತ ಅಧ್ಯಯನ ಮಾಡಿದ್ವಿ. ಕಲ್ಲನ ಆಯಿತು. ನಮ್ಮದು ಯೂಟ್ಯೂಬ್ ಚಾನಲ್ ಹೆಸರು ಟೀಚಿಂಗ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಂತೇಳಿ. ಇನ್ನೂ ಯಾರು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟು ಆಧಾರಗಳು ಅಂತೇಳಿ ನೋಡಿದ್ವಿ. ಇಲ್ಲೊಂದಿಷ್ಟು ಆಧಾರಗಳು ಅಂತಕ್ಕಂಥದ್ರದ್ದು ಫೋಟೋ ಹಾಕಿದ್ದೀನಿ ನಾನು ಈ PDF ಅಲ್ಲಿ. ನೆಕ್ಸ್ಟು ಈ PDF ಯಾರಿಗಾದರೂ ಬೇಕಾಗಿತ್ತು ಅಂತಂದ್ರೆ ನಮ್ಮದು ಟೆಲಿಗ್ರಾಮ್ ಚಾನಲ್ ಇದೆ. ಆ ಟೆಲಿಗ್ರಾಮ್ ಚಾನಲ್ಗೆ ಕೂಡ ತಾವು ಜಾಯ್ನ್ ಆಗ್ಬೋದು. ಟೆಲಿಗ್ರಾಮ್ ಚಾನಲ್ ಕೂಡ ಟೀಚಿಂಗ್ ಕರಿಯರ್ ಅಕಾಡೆಮಿ ಅಂತಲೇ ಇದೆ. ಅಲ್ಲಿ ಹೋಗಿ ಸರ್ಚ್ ಮಾಡಿದರೆ ಟೀಚಿಂಗ್ ಕರಿಯರ್ ಅಕಾಡೆಮಿ ಚಾನಲ್ ಯೂಟ್ಯೂಬ್ ಚಾನಲ್ ಅಂತ ಹೊಡೆದ್ರೆ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಒಟ್ಟು ಇತಿಹಾಸದ ಆಧಾರಗಳು ಅಂತ ಬಂದಾಗ ಇತಿಹಾಸದ ಆಧಾರಗಳು ಒಂದು ಸಾಹಿತ್ಯ ಆಧಾರ,
ಇನ್ನೊಂದು ಪುರಾತತ್ವ ಆಧಾರ. ಸಾಹಿತ್ಯ ಆಧಾರದೊಳಗೆ ಮತ್ತು 2 ವಿಧ, ಒಂದು ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ. ಆ ಲಿಖಿತ ಸಾಹಿತ್ಯದೊಳಗೆ ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ ಅಂತ ಬರ್ತಾ. ಇನ್ನು ಮೌಖಿಕ ಸಾಹಿತ್ಯದೊಳಗೆ 3 ಬರ್ತಾವೆ. ಅಲ್ಲಿ ಲಾವಣಿಗಳು, ಜನಪದಗಳು, ಐತಿಹ್ಯಗಳು ಅಂತ ಬರ್ತಾವೆ. ಇನ್ನು ಪುರಾತತ್ವದೊಳಗೆ ಮತ್ತೆ 4 ಭಾಗಗಳನ್ನು ಮಾಡ್ತೀವಿ ನಾವು. ಪುರಾತತ್ವದೊಳಗೆ 4 ಭಾಗಗಳನ್ನು, ಅದಕ್ಕೆ ನಾವು ಏನಂತ ನೆನ್ಪಿಟ್ಕೊಂಡಿದ್ವಿ ಅಂತಂದ್ರೆ ಸ್ಮಶಾನ ಅಂತಕ್ಕಂಥ ಕೋಡನ್ನು ನೆನ್ಪಿಟ್ಕೊಂಡಿದ್ವಿ. ಒಂದು ಸ್ಮಾರಕಗಳು, ಆಮೇಲೆ ಶಾಸನಗಳು, ನಾಣ್ಯಗಳು ಅಂತಕ್ಕಂಥದ್ದು. ಇದು ಇಷ್ಟು ಏನಾಗಿತ್ತಪ್ಪ ಅಂತಂದ್ರೆ ಇವತ್ತಿನ 1ನೇ KTBS ಬುಕ್ಕಿಗೆ ಸಂಬಂಧಿಸಿದಂತಹ 1ನೇ ಪಾಠ. ಇದು ಇಷ್ಟು ಇವತ್ತಿನ ತರಗತಿ. ಇನ್ನು ಮುಂಬರುವಂತಹ ದಿನಗಳದೊಳಗೆ ನೆಕ್ಸ್ಟ್ ಪಾಠ ಯಾವುದಿದೆ ಅಂತಂದ್ರೆ ಭಾರತ ನಮ್ಮ ಹೆಮ್ಮೆ ಅಂತಕ್ಕಂಥ ಪಾಠ ಇದೆ. ಅದನ್ನು ಕೂಡ ಏನು ಮಾಡೋಣ, ಡಿಸ್ಕಷನ್ ಮಾಡೋಣ. ಮುಂದೆ ಬರುವಂಥ ಪಾಠ ನಮ್ಮ ರಾಜ್ಯ ಕರ್ನಾಟಕ ಅಂತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಪಾಠಗಳಿದವು. ಆ ಎಲ್ಲ ಪಾಠಗಳ ಮೇಲೂ ಕೂಡ ನಾನೇ ಸ್ವಂತ ಪ್ರಶ್ನೆ ರೂಪದೊಳಗಡೆ ನೋಟ್ಸ್ಗಳನ್ನು ರೆಡಿ ಮಾಡಿ ಇವತ್ತು ಯಾವ ರೀತಿ ಇತ್ತು ಅದೇ ರೀತಿಯಾಗಿರ್ತಕ್ಕಂಥ ತರಗತಿಯನ್ನು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಪ್ರೀತಿ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ, ಎಲ್ಲರಿಗೂ ಇವತ್ತಿನ ತರಗತಿ ಯಾರ್ಯಾರು ನನ್ನ ತರಗತಿಯನ್ನು ವಾಚ್ ಮಾಡ್ತೀರಿ ಅವರೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದ ಹೇಳ್ತಾ, ಎಕ್ಸಾಮನ್ನು ನಮ್ಮ GPSTR ಎಕ್ಸಾಮನ್ನು ಎಲ್ಲರೂ ಕ್ರ್ಯಾಕ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.